ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ ಎಫೆಸನ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 2ರಲ್ಲಿ. ಅಲ್ಲಿ ಏನು ಹೇಳ್ತದಂದರೆ ಕರ್ತನ ವಾಕ್ಯ, ಜ್ಯೋತಿಯ ಸಂತಾನ ಆಗಿ ಉಳಿರಿ, ಯಾಗಿರ್ರಿ ಅಂತ. ಜ್ಯೋತಿಯ ಸಂತಾನ ಎಂದರೆ ಕರ್ತನು ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಅದಕ್ಕೆ ಆತನ ಮಕ್ಕಳು ಹೇಗಿರಬೇಕೆ ಅಂದರೆ ಬೆಳಕಾಗಿ ಇರಬೇಕಲ್ಲ, ಅದಕ್ಕಾಗಿ ಜ್ಯೋತಿಯ ಸಂತಾನ ಅಂಥೇಳಿ ಆ ವಾಕ್ಯ ಹೇಳ್ತದೆ. ಅದು ಎಲ್ಲಿದೆ ಅಂದರೆ ಎಫೆಸ 5:1-2ರಲ್ಲಿ. ದೇವರು ನಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನ ಅನುಸರಿಸೋರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನಗೆ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞೆಯಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರವೇ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಅದಕ್ಕೆ ದೇವರೇನು ಹೇಳ್ತಾನೆಂದರೆ, ನಾನು ಹೇಗೆ ನಿಮಗೆ ಮಾರ್ಗದರ್ಶನವಾಗಿ ಲೌಕಿಕ ರೀತಿಯಲ್ಲಿ ಮನುಷ್ಯನಾಗಿ ಜೀವಿಸಿ ನಿಮಗೆ ಮಾರ್ಗವಾಗಿ ತೋರಿಸಿದನೋ, ಅದೇ ರೀತಿಯಿಂದ ಪ್ರೀತಿ, ಸಹನೆ, ಶಾಂತಿ, ತಾಳ್ಮೆ, ನಂಬಿಕೆ, ವಿಶ್ವಾಸ, ಶ್ರಮೆ, ದಮೆ ಇಂಥವುಗಳೇ ಆತ್ಮಿಕವಾದ ಫಲಗಳು. ಈ ಆತ್ಮನ ಫಲಗಳಿಂದ ಯಾರ್ಯಾರು ಬದುಕುತ್ತೀರೋ ಅವರು ಜ್ಯೋತಿಯ ಮಕ್ಕಳಾಗಿರ್ತೀರಿ. ಅದಕ್ಕಾಗಿ ಆ ರೀತಿ ಬದುಕಲು ದೇವರು ನಮಗೆ ಆ ವಾಕ್ಯದಲ್ಲಿ ತಿಳಿಸಿದ್ದಾನೆ. ಅದಕ್ಕಾಗಿ ನೀವುಗಳು ಕರ್ತನೆ ವಾಕ್ಯ ಏನು ಹೇಳ್ತದಂದರೆ, ನಮ್ಮನ್ನು ನಾವು ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಒಂದೇ ಸಲ ಒಪ್ಪಿಕೊಂಡು ಆತನ ಮುಂದೆ ಕ್ಷಮೆ ಕೇಳಿ, ಅಪ್ಪ ಸ್ವಾಮಿ, ಪರಲೋಕಕ್ಕೆ ವಿರೋಧವಾಗಿ ನಿನಗೆ ವಿರೋಧವಾಗಿ ನಾವು ತಪ್ಪು ಮಾಡಿದ್ದೇವೆ, ನಮ್ಮ ತಪ್ಪನ್ನು ಕ್ಷಮಿಸು, ಇನ್ನು ಮುಂದೆ ಮಾಡದ ಹಾಗೆ ನಮ್ಮನ್ನು ನೀನು ಕಾಪಾಡು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಡಬೇಕು. ಅರ್ಪಿಸಿಕೊಟ್ಟಾಗ ಅದೇ ರೀತಿಯಿಂದ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಕೂಡ ನಡೆದಾಗ ದೇವರು ಅದನ್ನು ನೋಡಿ ಸಂತೋಷ ಪಡುವನಾಗಿರ್ತಾನೆ. ಹಾಗೇನು ಹೇಳ್ತಾನಂದರೆ, ಇವರು ನನ್ನ ಜ್ಯೋತಿಯ ಮಕ್ಕಳು ಅಂತೇಳಿ. ಅದು ವಾಕ್ಯ ಎಲ್ಲಿ ಬರ್ತದೆ ಅಂದರೆ ಕೊಲೊಸ್ಸೆದವರಿಗೆ 2:5ರಲ್ಲಿ ಹೇಳ್ತದೆ, ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮ ಬಳಿಯಲ್ಲಿ ಇದ್ದು ಆತ್ಮನಿಂದ ನಮ್ಮೊಂದಿಗೆ ನೀವು ಕ್ರಮವಾಗಿ ನಡೆಯೋದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷಪಡುತ್ತೇನೆ. ಅದರಿಂದ ನೀವು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸಿದಂತೆಯೇ ಅದರಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಏನಂತಾನೆಂದರೆ, ನಾನು ಶಾರೀರಿಕವಾಗಿ ದೂರ ಇರ್ಬೋದು, ಆದರೆ ಆತ್ಮಿಕವಾಗಿ ಹತ್ತಿರವೇ ಇದ್ದೇನೆ. ಯಾರ್ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರ ಹತ್ತಿರವಾಗೇ ಇದ್ದಿದ್ದೀನಿ, ಯಾರು ನನ್ನನ್ನು ಹುಡುಕುತ್ತಾರೋ ಅವರಿಗೆ ಸಿಗುತ್ತೇನೆ ಅಂತ ವಾಕ್ಯ ಹೇಳ್ತದಲ್ಲ. ಅದೇ ಪ್ರಕಾರ ನಾವು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ದೇವರನ್ನು ಹುಡುಕಿ ಆತನನ್ನು ಪ್ರೀತಿಸಿ ಧ್ಯಾನಿಸಿ ಆತನ ಆಜ್ಞೆಗಳನ್ನು ಹಾಗೂ ಆತನ ವಾಕ್ಯಗಳನ್ನು, ಅಮೂಲ್ಯವಾದ ವಾಕ್ಯಗಳೊಂದಿಗೆ ನಾವು ವಿಶ್ವಾಸದಿಂದ ನಡೆದುಕೊಳ್ಳು ಕಾರ್ಯರೀತಿಯಲ್ಲಿ ನಡಿಬೇಕು. ಹಾಗೂ ಬಾಯಿ ಮೂಲಕ ಹೇಳಿದರಷ್ಟೇ ಸಾಲದು, ನಾವು ಕಾರ್ಯರೂಪದಲ್ಲಿ ಕೂಡ ನಡ್ಕೊಳ್ಳುವಂತೆ ನೀವು ನಡಿಬೇಕಂತೇಳಿ ದೇವರು ವಾಕ್ಯ ಹೇಳ್ತದೆ. ಅದಕ್ಕಾಗಿ ಎಕ್ಸಾಂಪಲ್ ಅಂದರೆ ಯೋಸೇಫನು ಕೂಡ ಅವನು ತಂದೆಯ ಮಾತನ್ನು ಮೀರದೇ ನಡೆದನು. ದೇವರಾದರೂ ಕೂಡ ಅದೇ ರೀತಿಯಿಂದ ಆತನೇನು ಮಾಡ್ದ, ತನ್ನ ತಂದೆಯ ಮಾತನ್ನು ಮೀರಬಾರದಂಥೇಳಿ ಎಷ್ಟೋ ತೊಂದರೆ ಆದರೂ ದೇಹಕ್ಕೆ ಬಲ ಸಾಲದು, ಮನಸ್ಸು ಉಂಟು ಅಂತ ಹೇಳಿದರೂ ಕೂಡ ದೇವರು ಆತನಿಗೆ ದೇವದೂತನನ್ನು ಕಳಿಸಿ ಆ ಕಾರ್ಯ ಮಾಡಲೇಬೇಕು ಅಂತ ಒಪ್ಪಿಸಿಕೊಟ್ಟಿದ್ರು, ಅದು ಮಾಡಿದರು. ಅದೇ ರೀತಿಯಿಂದ ನಾವು ಕೂಡ ನಮ್ಮಿಂದ ಸಾಧ್ಯವಿಲ್ಲದರೂ ನಾವು ಕಷ್ಟದಾಗ ದೇವರನ್ನು ಪ್ರಾರ್ಥಿಸಬೇಕೆ ಹೊರತಾಗಿ ಅದನ್ನು ಬಿಟ್ಟು ಬಿಡದೆ, ಕರ್ತನ ಏನು ಹೇಳ್ತಾನೆ ಅಂದರೆ, ಶರೀರದಿಂದ ನಾನು ನಿಮ್ಮ ಹತ್ರ ಇಲ್ಲ, ಆತ್ಮಿಕವಾಗಿ ನಾನು ನಿಮ್ಮ ಹತ್ರನೇ ಇದ್ದೀನಿ. ನೀವು ಪ್ರತಿದಿನ ನನ್ನ ಧ್ಯಾನಿಸಿ ನನ್ನನ್ನು ಕೊಂಡಾಡಿ ನನ್ನ ವಾಕ್ಯಗಳನ್ನು ಓದಿ ಅದರಂತೆ ನಡ್ಕೊಳ್ಳೋದನ್ನು ನಾನು ಸ್ಥಿರವಾಗಿ ನೀವು ನೀತಿ ಮಾರ್ಗದಲ್ಲಿ ನಡೆಯೋದನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ ಅಂಥೇಳಿ ಕೊಲೊಸ್ಸೆ 2:5ರಲ್ಲಿ ಹೇಳ್ತದೆ. ಅದರಂತೆ ನೀವು ಕೂಡ ನಡ್ಕೊಳ್ಬೇಕಂತ ಇವತ್ತಿನ ವಾಕ್ಯ ಇರ್ತದೆ. ಅದೇ ಜ್ಯೋತಿಯ ಸಂತಾನ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯಗಳ ತಂದೆ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ಕರ್ತನೆ ಜ್ಯೋತಿಯ ಮಕ್ಕಳಾಗಿ ಜೀವಿಸಿರಿ ಅಂತ ನೀನು ಹೇಳಿದೆ ಕರ್ತನೆ. ಹೌದು ಸ್ವಾಮಿ, ನಾನೇ ಮಾರ್ಗವು ಸತ್ಯವೂ ಜೀವವು ಕೂಡ ಅಂತ ಹೇಳಿದಿ. ಆ ರೀತಿ ಅಂತ ನಾವು ನಡ್ಕೊಳ್ಳುವಂತೆ ನಿನ್ನ ಆಶೀರ್ವಾದ ನೀಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್.